ನೋಡಿ ಫ್ರೆಂಡ್ಸ್, ಈಗ ಒಬ್ಬರು ಚಾಟು ಜಿ ಪಿ ಟಿಲಿ ಲೈವ್ ಮಾಡುವಾಗ ಪೋಸ್ಟ್ ಯಾವ ಥರ ಹಾಕೋದು ಅಂತ ಕೇಳಿದರು. ಒಬ್ಬರು ಬ್ರೋ ಕೇಳಿದರು, ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನನ್ನ ಮೇನ್ ಸ್ಕ್ರೀನು. ಈಗ ಚಾಟು ಜಿ ಪಿ ಟಿ ಇದೇ ಚಾಟು ಜಿ ಪಿ ಟಿ ಆ್ಯಪು. ಈ ಆ್ಯಪ್ ಮೇಲೆ ಟಚ್ ಮಾಡಿ, ಈಗ ನೋಡಿ ಓಪನ್ ಆಗುತ್ತೆ. ಈಗ ಓಪನ್ ಆಯಿತು. ಇಲ್ಲಿ ಪ್ಲಸ್ಸು ಐಕಾನ್ ಇದೆಯಲ್ಲ, ಪ್ಲಸ್ ಮೇಲೆ ಒತ್ತಿ. ಇಲ್ಲಿ ನಮ್ಮ ಫೋಟೋಸ್ ತೊಗೋಬೋದು. ನಮ್ಮ ಫೋಟೋ ತೊಗೋಬೇಕು. ಇಲ್ಲಿ ನಮ್ಮ ಫೋಟೋ, ಇಲ್ಲಿ ಈ ಫೋಟೋ ತೊಗೊಂಡೆ ನಾನು. ಈ ಫೋಟೋ ಹಾಕಿ ಇಲ್ಲಿ ನಾವು ಬರಿಬೇಕು. ಈ ಫೋಟೋ ಹಾಕಿ ನಮಗೆ ಒಂದು ಥಂಬ್ನೇಲ್ ಮಾಡಿಕೊಡಿ. ನೆಕ್ಸ್ಟು ಮತ್ತೆ ಕೆಳಗೆ ಹೋಗಬೇಕು. ಏನು ಬೇಕು, ಒಗಟು ಬೇಕಾ, ಗಾದೆಗಳು ಬೇಕಾ, ಏನು ಬೇಕೋ ಅದನ್ನು ಹಾಕಬೇಕು. ನಾನು ಗಾದೆಗಳು ಬೇಕು. ಗಾದೆಗಳು, ಒಂದು ನಿಮಿಷ. ಗಾದೆಗಳು ಹಾಕಿ ಮಾಡಿಕೊಡಿ. ಇಷ್ಟು ಕೇಳಿದರೆ ಆಯಿತು. ಇಲ್ಲಿ ಆಮೇಲೆ ಡ್ಯಾಶ್ ಮಾರ್ಕ್ ಇದೆ ನೋಡಿ, ಈ ಡ್ಯಾಶ್ ಮಾರ್ಕು ಟಚ್ ಮಾಡಬೇಕು. ಈಗ ಅದು ಮಾಡಿಕೊಡುತ್ತೆ. ಸ್ವಲ್ಪ ಒಂದು ಟೈಮಿಂಗ್ಸ್ ತೊಗೊಳುತ್ತೆ ಇದು ಮಾಡಿಕೊಡೋಕ್ಕೆ. ಈಗ ನಾನು ನೋಡಿ ತೋರಿಸ್ತೀನಿ ಮಾಡಿಕೊಡುತ್ತೆ ಯಾವ ಥರ ಅಂತ. ಸ್ವಲ್ಪ ವೆಯ್ಟ್ ಮಾಡಬೇಕು. ಒಂದು 2 ನಿಮಿಷ 3 ನಿಮಿಷ ತೊಗೊಳುತ್ತೆ ಮಾಡಿಕೊಡೋಕ್ಕೆ. ನಮಗೇನು ಯಾವ್ದು ಬೇಕೋ ಅದನ್ನು ಹೇಳ್ಬೋದು. ಗಾದೆಗಳು, ಒಗಟುಗಳು ಬೇಕಿದ್ದರೆ ಒಗಟುಗಳು ಹಾಕಿ ಮಾಡಿಕೊಡಿ. ಇಲ್ಲಾಂದರೆ ಜೀವನದ ಮಾತುಗಳು, ಮನದಾಳದ ಮಾತುಗಳು, ಆಮೇಲೆ ತರಲೆ ಪ್ರಶ್ನೆಗಳು, ನಿಮಗೆ ಯಾವ್ದು ಬೇಕೋ ಅದನ್ನು, ಆಮೇಲೆ ಟಿಪ್ಸು, ಕೆಲವೊಂದು ಟಿಪ್ಸ್ಗಳು ಹಾಕಿ ಮಾಡಿಕೊಡಿ ಅಂದರೆ ಮಾಡಿಕೊಡುತ್ತೆ. ನೋಡಿ ಈಗ ಬಂತು. ಈಗ ಬರುತ್ತೆ ನೋಡಿ ಯಾವ ಥರ ಮಾಡಿಕೊಟ್ಟಿದೆ ಅಂತ ತೋರಿಸ್ತೀನಿ. ನೋಡಿ ಮಾಡಿಕೊಡ್ತು. ಆಮೇಲೆ ಈಗ ಏನು ಹಾಕಿದೆ, ಜ್ಞಾನವಂತ ಮಾತುಗಳು, ನಿತ್ಯ ಜೀವನಕ್ಕೆ ದಾರಿ ತೋರಿಸುವ ಗಾದೆ ಕೇಳು ಜೀವನ ನಡೆಯುವುದು. ನೋಡಿ ನಾವೀಗ ಇದು ಹಿಂಗೆ ಬಂತಲ್ಲ, ಮತ್ತೆ ಇದು ಸರಿಯಿಲ್ಲ ಅಂದರೆ ಮತ್ತೆ ಕೇಳ್ಬೋದು. ನಮಗೆ ತುಂಬ ಗಾದೆಗಳು ಹಾಕಿ ಥಂಬ್ನೇಲ್ ಮಾಡಿಕೊಡು ಅಂತ ಹಾಕಬೇಕು. ಮತ್ತೆ ಹಾಕಿ ಡ್ಯಾಶ್ ಮೇಲೆ ಓದಬೇಕು. ನೋಡಿ ಈಗ ಮತ್ತೆ ಕೇಳಿದ್ದೀನಿ. ಸರಿ ಬರಲಿಲ್ಲ ಅಂದರೆ ನಾವು ಮತ್ತೆ ಕೇಳ್ಬೋದು, ಮಾಡಿಕೊಡುತ್ತೆ. ಇದು ಮಾಡಿಕೊಟ್ಟಿದೆ, ಬಟ್ ಸರಿ ಬಂದಿಲ್ಲ ಅದು. ನೋಡಿ ಒಂದೇ ಗಾದೆ ಹಾಕಿ ಮಾಡಿಕೊಟ್ಟಿದ್ದೆ. ನಾವು ಮತ್ತೆ ಹೇಳಬೇಕು, ನಮಗೆ ತುಂಬ ಗಾದೆಗಳು ಹಾಕಿ ಥಂಬ್ನೇಲ್ ಮಾಡಿಕೊಡಿ ಅಂದರೆ ಈ ಥರ ಮತ್ತೆ ಮಾಡಿಕೊಡುತ್ತೆ. ಸ್ವಲ್ಪ ಕಾಯಬೇಕಷ್ಟೇ, ವೇಟಿಂಗ್ ಮಾಡಬೇಕು. ಲೈವಲ್ಲಿ ಈ ಥರ ಪೋಸ್ಟ್ ಹಾಕಿ ಲೈವ್ ಮಾಡಿದರೆ ತುಂಬ ನಿಮಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್. ಆಮೇಲೆ WHO ಚೆನ್ನಾಗಿ ಬರುತ್ತೆ. ಯಾಕಂದರೆ ಮಾಮೂಲಿ ಲೈವ್ ಮಾಡೋದಕ್ಕಿಂತ ಈ ಥರ ಪೋಸ್ಟ್ ಹಾಕಿಬಿಟ್ಟು ಲೈವ್ ಮಾಡಿ ತುಂಬ ಉಪಯೋಗ ಇದೆ ಇದರಿಂದ. ಆಮೇಲೆ ಮತ್ತೆ ಇದೇ ಪೋಸ್ಟ್ ಹಾಕಿ ಲೈವ್ ಮಾಡಬೇಡಿ, ಮತ್ತೆ ಕಂಟೆಂಟ್ ಬಂದುಬಿಡುತ್ತೆ. ಡೈಲಿ ಹೊಸ ಗಾದೆ ಹಾಕಿ, ಹೊಸ ಒಗಟುಗಳು ಹಾಕಿ, ಬೇರೆ ಹಾಕಿ ಪೋಸ್ಟ್ ಹಾಕಿ ಲೈವ್ ಮಾಡಿ. ಬೇಗ ನಿಮಗೆ WHO ಆಗಿ ಮೋನೋ ಆಗುತ್ತೆ. ನೋಡಿ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಮಾಡಿಕೊಡೋಕ್ಕೆ. ಆಮೇಲೆ ನೀವು ಫೋಟೋ ಹಾಕಲಿಲ್ಲ ಅಂದರೂ ಬರೀ ನಿಮ್ಮ ಚಾನಲ್ ನೇಮ್ ಹಾಕಿ ಕೊಡಿ, ಮಾಡಿಕೊಡುತ್ತೆ. ಚಾನಲ್ ನೇಮ್ ಹಾಕಿದರೂ ಮಾಡಿಕೊಡುತ್ತೆ. ಫೋಟೋ ಬೇಡ ಅಂದರೂ ನಿಮ್ಮ ಚಾನಲ್ ನೇಮ್ ಹಾಕಿ ಮಾಡಿಕೊಡುತ್ತೆ. ಅದನ್ನು ಹಾಕಿ ನೀವು ಲೈವ್ ಮಾಡ್ಬೋದು. ನೋಡಿ ಈಗ ಮತ್ತೆ ಮಾಡಿಕೊಡ್ತು ಇದೇ ಥರ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡುತ್ತೆ. ಸ್ವಲ್ಪ ಹಾಕಿ ಮಾಡಿಕೊಡಿ ಅಂದರೆ ಮಾಡಿಕೊಡುತ್ತೆ. ನೋಡಿ ಮಾಡಿಕೊಟ್ಟಿದೆ ಈ ಥರ. ನಮ್ಮ ನುಡಿಮುತ್ತುಗಳು, ಕೇಳುವುದರಿಂದ ಜ್ಞಾನ, ಹೇಳುವುದರಿಂದ ಮಾನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನಾವೀಗ ಏನು ಮಾಡಬೇಕು ಅಂದರೆ, ಈ ಫೋಟೋನ ನಾವಿಲ್ಲಿ ಸೇವ್ ಮಾಡ್ಕೋಬೇಕು. ಈ ಥರ ಮೇಲ್ಗಡೆ ಡ್ಯಾಶ್ ಮಾರ್ಕ್ ಇದೆ ನೋಡಿ, ಅಲ್ಲಿ ಸೇವ್ ಮಾಡ್ಕೊಂಡ್ರೆ ಇದು ಗ್ಯಾಲ್ರಿಲಿ ಸೇವ್ ಆಗುತ್ತೆ. ಸೇವ್ ಆದಮೇಲೆ ಈಗ ಮತ್ತೆ ನಾನು ಗ್ಯಾಲ್ರಿ ಹೋಗ್ತೀನಿ. ನೋಡಿ ಇಲ್ಲಿ ಗ್ಯಾಲ್ರಿಲಿ ಸೇವ್ ಆಗಿದೆ. ಈ ಗ್ಯಾಲ್ರಿಲಿ ಸೇವ್ ಆಗಿರೋದನ್ನು ನಾವೇನು ಮಾಡಬೇಕು, ಇದನ್ನು ಸ್ಕ್ರೀನ್ಶಾಟ್ ತೊಗೋಬೇಕು. ಇದನ್ನು ಹೀಗೆ ಹಾಕಿದರೆ ಇದು ಬರಲ್ಲ, ಲೈವಲ್ಲಿ ಕೂರೋದಿಲ್ಲ. ಹಂಗಾಗಿ ಇದನ್ನು ಮತ್ತೆ ನಾವು ಸ್ಕ್ರೀನ್ಶಾಟ್ ತೊಗೊಂಡು ಲೈವಲ್ಲಿ ಕೂರಿಸ್ಬೇಕು. ಒಂದ್ಸಲ ಅದನ್ನು ತೋರಿಸ್ತೀನಿ ಲೈವಲ್ಲಿ ಹಾಕಿ. ಈಗ ನೋಡಿ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡಿಲ್ಲ, ಇದನ್ನು ಹಾಕಿ ತೋರಿಸ್ತೀನಿ ಲೈವಲ್ಲಿ ಯಾವ ಥರ ಬರುತ್ತೆ ಅಂತ. ಈಗ ಲೈವಲ್ಲಿ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೋತೀನಿ.
ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಮೇಲೆ ಇಲ್ಲೇ ಲೈವಿಗೆ ಹೋಗ್ತೀನಿ. ಕೆಳಗಡೆ ಪ್ಲಸ್ ಐಕನ್ ಹೋಗಿ ಈಗ ಲೈವಿಗೆ ಹೋಗಬೇಕು. ಲೈವಿಗೆ ಹೋಗಿ ಈಗ ತೋರಿಸ್ತೀನಿ ಒಂದು ನಿಮಿಷ. ಇಲ್ಲಿ ಮೋರ್ ಇದೆಯಲ್ಲ, ಮೋರ್ ಮೇಲೆ ಒತ್ತಿ ಇಲ್ಲಿ ಗ್ರೀನ್ ಸ್ಕ್ರೀನ್ ಕಾಣಿಸ್ತಿದೆನಾ, ಆ ಗ್ರೀನ್ ಸ್ಕ್ರೀನ್ ಒತ್ತಿ ಆ ಫೋಟೋ ಏನು ತೊಗೊಂಡಿದ್ವಲ್ಲ ಅದನ್ನು ಈಗ ತೊಗೊತಿದ್ದೀನಿ. ತೊಗೊಂಡು ಡನ್ ಒತ್ತಬೇಕು. ನೋಡಿ ಯಾವ ಥರ ಬಂದಿದೆ. ಲೈವಲ್ಲಿ ಅದೇ ಥರ ಹಾಕಿದರೆ ನೋಡಿ ಈ ಥರ ಬರುತ್ತೆ. ಹಂಗಾಗಿ ನಾವೇನು ಮಾಡಬೇಕು, ಸ್ಕ್ರೀನ್ಶಾಟ್ ತೊಗೊಂಡು ಹಾಕಿದರೆ ಲೈವಲ್ಲಿ ಕೂರುತ್ತೆ. ಈಗ ಅದನ್ನು ತೋರಿಸ್ತೀನಿ. ಇದನ್ನು ಈಗ ಬ್ಯಾಕ್ ಹೋಗ್ತೀನಿ. ಈಗ ಬ್ಯಾಕ್ ಬಂದೆ. ಬ್ಯಾಕ್ ಬಂದುಬಿಟ್ಟು ಗ್ಯಾಲ್ರಿಲಿರೋ ಫೋಟೋನ ಇದು ಈಗ ಫೋಟೋ ಇದೆಯಲ್ಲ ಸ್ಕ್ರೀನ್ಶಾಟ್ ತೊಗೋಬೇಕು. ಈ ಥರ ಸ್ಕ್ರೀನ್ಶಾಟ್ ತೊಗೊಂಡೆ ನಾನು. ಈಗ ಮತ್ತೆ ಬ್ಯಾಕ್ ಹೋಗಬೇಕು. ಬ್ಯಾಕ್ ಬಂದು ಮತ್ತೆ ಲೈವಿಗೆ ಹೋಗ್ತೀನಿ. ನೋಡಿ ಮತ್ತೆ ಲೈವಿಗೆ ಹೋಗಿ ತೋರಿಸ್ತೀನಿ ಲೈವಲ್ಲಿ ಯಾವ ಥರ ಕೂರುತ್ತೆ ಅಂತ. ನೀವು ಸ್ಕ್ರೀನ್ಶಾಟು ತೊಗೊಂಡಲ್ಲೇ ಹಾಕಿದರೆ ಅದು ಕೂರಲ್ಲ ಫ್ರೆಂಡ್ಸ್. ಎಲ್ಲರೂ ಇದನ್ನೇ ಹೇಳ್ತಿದ್ದೀರಾ. ನೋಡಿ ಇದು ಯಾವ ಥರ ಕೂರುತ್ತೆ ಈಗ ತೋರಿಸ್ತೀನಿ ನೋಡಿ ಗ್ರೀನ್ ಸ್ಕ್ರೀನಲ್ಲಿ. ಈಗ ಸ್ಕ್ರೀನ್ಶಾಟ್ ತೊಗೊಂಡಿರೋ ಫೋಟೋ ಹಾಕ್ತೀನಿ ನೋಡಿ ಯಾವ ಥರ ಕೂರುತ್ತೆ. ಇಷ್ಟೇ ಸ್ಕ್ರೀನ್ಶಾಟು ತೊಗೊಂಡಲ್ಲೇ ನೀವು ಫೋಟೋ ಹಾಕಿದರೆ ಅದು ಲೈವಲ್ಲಿ ಕೂರಲ್ಲ. ಎಲ್ಲ ಡೌನ್ಲೋಡ್ ಆದಮೇಲೆ ಸ್ಕ್ರೀನ್ಶಾಟ್ ತೊಗೊಂಡು ಲೈವಲ್ಲಿ ಹಾಕಿದರೆ ಈ ಥರ ಕೂರುತ್ತೆ ಫ್ರೆಂಡ್ಸ್. ಅರ್ಥ ಆಗಿದೆ ಅನ್ಕೋತಿದ್ದೀನಿ. ಥ್ಯಾಂಕ್ ಯು.